ಇದು ಮಿಕ್ಸರ್ ಮಾಡೋಣ್ರಿ. ಮಿಕ್ಸರ್ ಹಾಕೋಣ, ಸ್ವಲ್ಪ ಮಿಕ್ಸರ್ ಹಾಕೋಣ, ಬರ್ಕೊಂಬರ್ತೀನಿ ನಾನು. ಈಗ ಇದನ್ನು ನಾನು ರುಬ್ಕೊಂಬಂದಿನಿ ರೀ, ನಾನಿದು. ಈಗ ಇದನ್ನೇನು ಮಾಡ್ತೀನಿ ಅಂದರೆ ಸೋಸ್ತೀನಿ, ನಾನೀಗ ಸೋಸ್ತೀನಿ. ಇಷ್ಟು. ಇದು ಏನು ಮಾಡ್ಬೇಕು, ಇದು ಚಲಬಾರ್ದ್ರಿ. ಇದನ್ನು ಏನು ಮಾಡ್ತೀನಿ, ಇಲ್ಲಿ ಇಡ್ತೀನಿ ರೀ. ನಾನು ಒಣಗಾಕಿಡ್ತೀನಿ ಇಲ್ಲಿ. ಅದೇ ಇನ್ನೊಂದು ಥರ ಅದೊಂದು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಬರ್ತೀನಿ. ಈ ಸರಿ ಭಾಳ ಬಂತು ಬಾಬಾ. ಇಷ್ಟು ಹಾಕೀನಿ ರೀ. ಸ್ವಲ್ಪ ನೀರು ಹಾಕ್ತೀನಿ, ಬೀಸ್ಕೊಂಡ್ಬರ್ತೀನಿ. ಇಷ್ಟು ಆತೀಗ. ಇದನ್ನು ಏನು ಮಾಡ್ಬೇಕು ರೀ, ಇದನ್ನು 2ನೇ ರೌಂಡ್ ಹಾಕ್ತೀನಿ. ಇದು ಒಣಗಿಸ್ಬೇಕು ರೀ. ಇದು ಒಣಗಿಸಿ ಇದನ್ನು ಸಾಬೂನು ಮಾಡೋಕೆ ಇಡ್ಬೋದು. ಇದು ಸಾಬೂನು ಮಾಡೋಕೆ ಯಾವುದೂ ಕೆಡಂಗಿಲ್ಲ ರೀ. ಈಗ ಇದು 3ನೇ ರೌಂಡು ರುಬ್ಕೊಂಡ್ಬಂದಿರಿ ನಾನು. ಇವಲ್ಲ ಇದನ್ನು ಏನು ಮಾಡ್ತೀನಿ ರೀ. ಇದನ್ನು ಇಲ್ಲಿ ಒಣಗಿ ಹಾಕ್ಬಿಡೋಣ್ರಿ. ಇದು ಪೌಡ್ರ್ ಮಾಡಕ್ಕೆ ಬರ್ತದೆ. ಆಮೇಲೆ ಒಣಗಿದ ಮೇಲೆ ಇದನ್ನು ಕೆಡೋದಿಲ್ಲ ರೀ. ಇದನ್ನು ಪೌಡ್ರ್ ಮಾಡಿ ಇದನ್ನು ಸಾಬೂನಕ್ಕೂ ಬಳಸ್ಬೋದು, ಗಿಡಕ್ಕೂ ಬಳಸ್ಬೋದು, ಫೇಸ್ ವಾಶಿಗೂ ಬಳಸ್ಬೋದು, ಎಲ್ಲರೂ ಮಾಡ್ಬೋದು ರೀ. ಇದನ್ನು ನಾನೇನು ಮಾಡ್ತೀನಿ ನೋಡಿರಿ.
ಇದಕ್ಕೆ ಇಲ್ಲೈತಲ್ರಿ ಇದು ಎಣ್ಣೆ ಆನ್ಲೈನ್ದಾಗ ತರಿಸಿದ್ದು ಶಾಂಪೂ. ಇಷ್ಟು ಕುಡಿಸೋಣ್ರಿ, ಇದಕ್ಕೆ ಇಷ್ಟು ಸಾಕು. ಸ್ವಲ್ಪ ಕುಡಿಸೋಣ. ಇದು ಆನ್ಲೈನ್ದಾಗ ತರಿಸಿದ್ದು. ಇದು ತುಂಬ ಸ್ಟ್ರಾಂಗ್ ಐತ್ರಿ ಇದು ಶಾಂಪೂ. ಹೀಗಾಗಿ ನಾನೇನು ಮಾಡಿದೆ, ಇದರೊಳಗೆ ಕೂಡಿಸ್ಬಿಡ್ಬೇಕಂತೇಳಿ ಇದು ಒಂದು ಸ್ವಲ್ಪ ಹಚ್ಕೊಂಡ್ರು ಸಹಿತ ಏಕದಮ್ ಸ್ಟ್ರಾಂಗ್ ಐತ್ರಿ ಇದು. ನೋಡಿರಿ, ರೆಡಿ ಆಯ್ತು ನಮ್ಮ ಶಾಂಪು. ಒಂದು ವಾರದ್ದು 15 ದಿವಸದ್ದು ಶಾಂಪು ನಮ್ಮದು ರೆಡಿ ಆಯ್ತು. ಈಗ ಇದನ್ನು ನಾನು ಮಾಡ್ತೀನಿ, ಈ ಬಾಟ್ಲಿಗೆ ಹಾಕಿ ಇಟ್ಬಿಡ್ತೀನಿ. ಎಲ್ಲ ಹಿಂಗಾಗೋದು. ಇಷ್ಟು ನಾ ತಲೆಗೆ ತೊಗೊಂತೀನಿ ರೀ, ಇಷ್ಟನ್ನು ತಲೆಗೆ ತೊಗೊಂತೀನಿ. ನೋಡ್ರಿ, ರೆಡಿ ಆತ್ರಿ ಇದು ಶಾಂಪು, ನ್ಯಾಚುರಲ್ ಹರ್ಬಲ್ ಶಾಂಪು. ಏನ್ರಿ ಇದು ಕೈನೂ ತಲೆಗೆ ಇದು ಮಾಡ್ಬೋದು ರೀ. ಇದಕ್ಕಂತಂದ್ರೆ ಇದನ್ನಷ್ಟೇ ತಲೆಗೆ ಅಷ್ಟೇ ಯೂಸ್ ಮಾಡಿರಿ ಇದು. ಮತ್ತು ಫೇಸ್ ವಾಶಿಗೆ ಅದನ್ನೊಂದು ಬೇರೆ ಹೇಳ್ತೀನಿ ಅಂತ ನಾನು. ಇವತ್ತಿಂದ ನಾನು ಶಾಂಪು ಮಾಡಿದ್ದು ತಮಗೆ ಹೆಂಗೆ ಅನ್ನಿಸ್ತ್ರಿ ಹೇಳ್ರಿ. ತಾವು ಸಹಿತ ಈ ಥರ ನ್ಯಾಚುರಲ್ ಆಗಿ ಶಾಂಪು ಮಾಡಿಕೊಂಡು ಯೂಸ್ ಮಾಡಿರಿ. ಯಾಕಂದರೆ ಇದು ಆ್ಯಕ್ಚುಲಿ ಆನ್ಲೈನ್ದಾಗ ತರಿಸಿದ್ದು ಶಾಂಪು ರೀ ಇದು. ಇದು ತುಂಬ ಸ್ಟ್ರಾಂಗ್ ಐತ್ರಿ. ಇದು ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಐತಿ ಇದು ಶಾಂಪು. ಒಂದು 300-400 ರೂಪಾಯಿಗೆ ಒಂದು ಅರ್ಧ ಲೀಟ್ರ್ ಬರ್ತೈತಿ ಇದು ಶಾಂಪು. ಆದರೆ ತುಂಬ ಸ್ಟ್ರಾಂಗ್ ಐತಿ. ಹೀಗಾಗಿ ನೀವು ಇಂಥ ಸ್ಟ್ರಾಂಗ್ ಇದ್ದಂಥ ಶಾಂಪುಗಳನ್ನು ಈ ಥರ ನೀವು ಎಲ್ಲಿ ಇನ್ನು ಅದಕ್ಕೇನೋ ಏನಂತಾರೆ, ಅದಕ್ಕೆ ಪೆನಿಗ್ರಿಕ್ ಅಂದರೆ ಮೆಂತ್ಯ ಸೀಡು, ಅವು ಅಂಟ್ವಾಳಕಾಯಿ ಅವನ್ನೆಲ್ಲ ಹಾಕಿನೂ ನೀವು ಸಹಿತ ಯೂಸ್ ಮಾಡ್ಬೋದು ರೀ. ಏನು ರೀ, ಸಾಬೂನಿಗಾದ್ರೆ ಇದನ್ನೇ ರೀ, ಶಾಂಪೂನ ಬದಲಾಗಿ ಇದಕ್ಕೆ ಪಿಯರ್ ಸೋಪು ಅಥವಾ ಯಾವ್ದಾರ ಲಕ್ಸ್ ಸೋಪು ಹಾಕಿ ನೀವು ಇದನ್ನು ಮಿಕ್ಸರ್ ಮಾಡಿ ನೀವು ಇದನ್ನು ಮುಖಕ್ಕೆ ಸಾಬೂನು ಥರ ಅರಿಶಿನ ಪುಡಿ ಹಾಕಿ ಮತ್ತು ಕಡಲೆ ಹಿಟ್ಟು ಹಾಕಿ ನೀವು ಸಾಬೂನು ಥರ ಅದನ್ನು ಫೇಸ್ ವಾಶ್ ಮಾಡ್ಬೋದು. ಅದನ್ನು ಫೇಸ್ ವಾಶ್ ಮಾಡೋದನ್ನು ಸಹಿತ ನಾನು ನಿಮ್ಗೆ ಒಂದು ಸರಿ ತೋರಿಸ್ತೀನಿ ಅಂತ. ಈಗ ಇದು ಸ್ವಲ್ಪ ಒಣಗಲಿ. ಇದು ಇವತ್ತು ಸ್ವಲ್ಪ ಹತ್ತಷ್ಟು ಬೇನ್ ತಪ್ಪಲ ತೊಗೊಂಬರ್ತೀನಿ ನಾನು. ತೊಗೊಂಬಂದು ಅದನ್ನು ನೀವು ಫೇಸ್ ವಾಶ್ ಮುಖಕ್ಕೆ ಲಿಕ್ವಿಡ್ ಫೇಸ್ ವಾಶ್ ಹ್ಯಾಂಗೆ ಮಾಡೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ರೀ, ಇನ್ನೊಂದು 2-3 ದಿವಸದೊಳಗೆ. ಧನ್ಯವಾದಗಳು. ಲಿಕ್ವಿಡ್ ಶಾಂಪು ರೆಡಿ ಮಾಡಿ ನೋಡಪ್ಪ, ಹಚ್ಕೋ. ಹಾಂ, ಮನ್ಯಾಗ ಶಾಂಪು ರೆಡಿ ಮಾಡೀನಿ, ಹಚ್ಕೊಂಡು ತಲೆ ಸ್ನಾನ ಮಾಡು. ಹೆಂಗೆ ಅನ್ನಿಸ್ತು ಅನ್ನೋದು ಹೇಳಿ ನನಗೆ. ಏನು? हाँ, एक डैंड्रफ सब भी ज़्यादा है उसे, डैंड्रफ गिंड्रफ एलोवेरा सब भी डाल करो. हाँ, और बालाम भी काले होते करता. हाँ, अभी मैं नहा लेता हूँ, नहा लेके जाता हूँ. देखो ಇದನ್ನೇ ಹಾಕಿ ನಾನೀಗ ಮಾಡಿದ ಶಾಂಪು ಹಾಕಿ ತಲೆ ಸ್ನಾನ ಮಾಡಿದೆ ನಾನು. ತುಂಬ ಚಲೋ ಅನಿಸ್ತ್ರಿ ನನಗೆ. ಈಗ ನೋಡ್ರಿ ಕೂದಲೂ ಸಹಿತ ನೋಡ್ರಿ ತುಂಬ ಗಟ್ಟಿ ಅನ್ಸಾಕೊಂತಾವು. ಏನೋ ಗೊತ್ತಿಲ್ಲ, ಮಾತ್ರ ಚಲೋ ಅನ್ಸಾಕತ್ತೈತ್ರಿ. ಇಲ್ಲಿಕಂತಂದ್ರೆ ಅದು ಶಾಂಪು ತುಂಬ ಸ್ಟ್ರಾಂಗ್ ಇತ್ತು ರೀ ಅದು.
ನನಗೆ ಅದು ಹಾಕೊಂಡ ತಕ್ಷಣ ಕೂದಲ ಬೆಳ್ಳಗೆ ಆಗುವಂತಿದ್ದು. ಏನು ಮಾಡಲಿ, ಅದು ತುಂಬ ಅಂದರೆ ಏನಂತಾರೆ ಅದಕ್ಕೆ, ಒಂದು ಅದರದ್ದು ಕೆಮಿಕಲ್ಸ್ ತುಂಬ ಇದ್ದುದರಿಂದ ಅದು ಶಾಂಪು ಹಾಕಿ ತಲೆ ಸ್ನಾನ ಮಾಡೋಕೆ ಇಷ್ಟು ಒಂದು ಅರ್ಧ ಚಮಚಿ ಹಾಕಿದ್ರು ಸಹಿತ ಹುಯ್ಯಿ ಅಂತ ಬುರುಗಿ ಹೇಳ್ತಿತ್ತದು, ಮತ್ತು ಕೂದಲ ಬೆಳಗಾಗುತ್ತಿದ್ದು ರೀ ಅವು. ಈಗ ನಾ ಏನು ಮಾಡಿದ್ದೀನಿ ರೀ, ನನ್ನ ತಲೆಗೆ ಕೇವಲ ಎರಡು ಚಮಚೆ ಮಾತ್ರ ತೊಗೊಂಡಿನಿ ನೋಡ್ರಿ, ಇಡೀ ತಲೆಗೆ ಆಯ್ತದ ನೋಡ್ರಿ. ನನಗೆ ಈಗೇನದ ಆ ಥರ ಅನಿಸ್ವಲ್ದು. ಇಲ್ಲಿಕಂದ್ರೆ ಅವು ಮೊದಲು ಇದ್ದಂಥ ಶಾಂಪೂ ಆನ್ಲೈನ್ದಾಗಿ ತರಿಸೋದು ಕೂದಲ ಎಗ್ದಮ್ ರೀ ಏನು ಹಾಕಿದ್ದು ಇದು ಹುಲ್ಲಿನ ಗತಿ ಆಗ್ಬಿಡ್ತಿತ್ತು ರೀ. ತಲೆ ಸ್ನಾನ ಮಾಡಿದ ತಕ್ಷಣ ಕೂದಲ ಏನೋ ಸ್ವಚ್ಛ ಹಾಕಿದ್ದು, ಆದ್ರೆ ಈ ಕೂದಲದೊಳಗಿನ ಸತ್ವ ಹೋಗ್ಬಿಡ್ತಿತ್ತು, ಹುಲ್ಲಿನ ಥರ ಆಗ್ಬಿಡ್ತಿತ್ತು. ಮತ್ತು ದಪ್ಪ ಇದು ಕೂದಲೂ ತಿಳು ಥರ ಆಗ್ತಿತ್ತು. ಸ್ವಚ್ಛ ಹಾಕಿದ್ದು ಇಲ್ಲ ಅನ್ನೋದಿಲ್ಲ, ಮತ್ತು ಕೂದಲೂ ಬೆಳಗಾಗ್ಬಿಟ್ಟು ರೀ ಇಲ್ಲಿ 2-3 ಸಲ ಹಚ್ಕೊಂಡ ತಕ್ಷಣ. ಅದಕ್ಕೆ ನಾನು ಏನು ಮಾಡಿದೆ, ಈಗ ನೋಡ್ರಿ ಅದು ಆ ಥರ ನನಗೆ ಭಾವನೆ ಬರವಲ್ದು, ಹುಲ್ಲಿನ ಥರ ಆಗುವಂಥ ಭಾವನೆ ಬರವಲ್ದು ನನಗೆ. ಏನೋ ತುಂಬ ಚಲೋ ಅನಿಸ್ತು ನೋಡ್ರಿ. ತಾವು ಸಹಿತ ಟ್ರೈ ಮಾಡಿರಿ.